ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋನಲ್ಲಿ ಮೈಸೂರಿನಲ್ಲಿ ಬಹಳ ಫೇಮಸ್ ಆಗಿದ್ದ ಬಟಂಡಿ ಚುರುಮುರಿ ಥರ ಹೇಗೆ ಚುರುಮುರಿನ ಮಾಡೋದು ಅಂತ ನೋಡಿದ್ವಲ್ವಾ. ಇವತ್ತಿನ ಒಂದು ವಿಡಿಯೋನಲ್ಲಿ ಈ ಹಸಿರು ಖಾರನ ಅಂದರೆ ಹಸಿರು ಮೆಣಸಿನಕಾಯಿ ಎಲ್ಲ ತಿರುಗು ಬಿಟ್ಟು ಖಾರ ಮಾಡಿ ಹಾಕ್ತಾರಲ್ಲ, ಆ ಥರ ಚುರುಮುರಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಯಾವಾಗ್ಲೂ ಚುರುಮುರಿನ ಸಾಮಾನ್ಯವಾಗಿ ಸ್ವಲ್ಪನೇ ಕಲಿಸ್ಕೊಳ್ಳಿ, 2 ರಿಂದ 3 ಕಪ್ ಅಷ್ಟೇ. ಗರಿ ಗರಿಯಾಗಿರ್ಬೇಕಂದ್ರೆ ನೀವು ಚೂರನ್ನೇ ಕಲಿಸ್ಕೋಬೇಕು. ಇಲ್ಲಿ ನಾನು 2 ಕಪ್ ಪುರಿ ಇಟ್ಕೊಂಡಿದ್ದೀನಿ. ಇದು ಮೈಸೂರು ಪುರಿ. ಇದು ನೋಡಿ, ಆ್ಯಕ್ಚುಲಾಗಿ ಏನಂದರೆ ಇದು ನೀವು ಹಿಂಗೆ ಪ್ರೆಸ್ ಮಾಡಿದಾಗ ಈ ಥರ ಗರಿಗರಿಯಾಗಿರಬೇಕು. ಗರ್ಗರಿ ಇಲ್ಲ ಅಂತಂದರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಒಲೆ ಮೇಲೆ ಇಟ್ಟು ತುಂಬ ಹೊತ್ತಿಟ್ಬಿಡ್ಬೇಡಿ, ಜಸ್ಟ್ ಪುರಿ ಬೆಚ್ಚಿಗಾದರೆ ಸಾಕು, ಗರಿಗರಿ ಆಗುತ್ತೆ. ಹಸಿರು ಖಾರ ಮಾಡೋಕ್ಕೆ 8 ರಿಂದ 10 ಹಸಿರು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದು ಬರೀ 2 ಕಪ್ಗಲ್ಲ, ಇನ್ನೂ ಜಾಸ್ತಿ ನೀವು ಹಾಕ್ಕೋಬೋದು. ಈ ಮಸಾಲೆನ ಒಟ್ಟಿಗೆ ಮಾಡಿ ಇಟ್ಕೊಂಡ್ಬಿಡೋಣ. ಸ್ವಲ್ಪ ಇಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದೇ ಎಸಳು ಬೆಳ್ಳುಳ್ಳಿ, ಒಂದು 3 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ. ಆದರೆ ನೀವು ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. 2 ಕಪ್ಪಿಗೆ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಬೇಕು. ಉಪ್ಪು ಒಂದು 1/4 ಟೀ ಸ್ಪೂನು ನಾವು ಹಸಿ ಖಾರ ರುಬ್ಬುವಾಗ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕಲಸಿದ ಮೇಲೆ ಅದಕ್ಕೆ ಹಾಕೋಕ್ಕೆ ಬೇಕಾಗಬಹುದು. ಸುಮಾರಾಗಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ನೀರು ಬೇಕಾಗಬಹುದು. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳೋಣ. 1/4 ಕಪ್ನಷ್ಟು ಕ್ಯಾರೆಟ್ ತುರಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಈರುಳ್ಳಿ, ಅರ್ಧ ನಿಂಬೆ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ ಇದರ ರಸಕ್ಕೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮಾವಿನಕಾಯಿ. ನಿಮಗೆ ಹೆಚ್ಕೊಂಡು ಬಾಯಿಗೆ ಸಿಗೋದು ಬೇಡ ಅಂತಂದರೆ ತುರಿದಿಟ್ಕೋಬಹುದು. 2 ಕಪ್ಪಿಗೆ ಸುಮಾರಾಗಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಟೊಮೆಟೊ, 1 ರಿಂದ 2 ಟೇಬಲ್ ಸ್ಪೂನಷ್ಟು ನಾವು ಮನೆಯಲ್ಲೇ ತಯಾರು ಮಾಡಿರುವಂತಹ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಕಾಂಗ್ರೆಸ್ ಕಡಲೆ ಬೀಜನ ಹೇಗೆ ಮಾಡೋದು ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೇವ್ ಬೇಕೇ ಬೇಕಂತೇನಿಲ್ಲ, ಇದ್ದರೆ ಸ್ವಲ್ಪ ಮೇಲ್ಗಡೆ 1 ಚಮಚದಷ್ಟು ಹಾಕು. ಈ ಹಸಿ ಖಾರ ಮಾಡ್ಕೊಳ್ಳೋಕ್ಕೆ ನಾನು ಕುಟಾಣಿ ಉಪಯೋಗಿಸ್ತಾ ಇದ್ದೀನಿ. ನೀವು ಬೇಕಾದರೆ ಆ್ಯಕ್ಚುಲಾಗಿ ಇದನ್ನು ಮಿಕ್ಸರಿಗೆ ಕೂಡ ಹಾಕೋಬೋದು, ಏಕೆಂದರೆ ಸ್ವಲ್ಪ ನೀರು ಹಾಕ್ತೀವಲ್ಲ, ಮಿಕ್ಸರಿಗೆ ಕೂಡ ಹಾಕಿ ನೀವು ಇದನ್ನು ಮಾಡಿಟ್ಕೋಬೋದು. ನಾನು ಇವಾಗ ಇದನ್ನು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಆಗುವಷ್ಟು ಇದನ್ನು ರುಬ್ಕೊಳ್ತೀನಿ. ಸ್ವಲ್ಪ ನಾನು ಹೇಳ್ದಂಗೆ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಜಜ್ಜಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನು ಸಣ್ಣದಾಗುವಷ್ಟು ರುಬ್ಬೇಕಿದು. ಈಗ ನಾನು ಸುಮಾರಾಗಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೇ ನಿಮಗೆ ಆಚೆ ಕಡೆ ಮಾಡ್ತಾರಲ್ಲ ಆ ಟೇಸ್ಟ್ ಬರೋದು. ಒಂದು ಚೂರು ಬೆಳ್ಳುಳ್ಳಿ ಬೇಕೇ ಬೇಕು. ಸೊ ಈ ಹದ ಇದೆ. ಇನ್ನೊಂದು ಚೂರು ನೀರು ಹಾಕ್ಬೋದು. ಇನ್ನೊಂದು ಸ್ವಲ್ಪ 1 ಟೀ ಸ್ಪೂನಷ್ಟು ನೀರು ಹಾಕ್ತೀನಿ. ಇದು ಪರ್ಫೆಕ್ಟಾಗಿದೆ. ಈ ಥರ ತುಂಬ ಖಾರ ಇರುತ್ತೆ ಇದು. ಸೊ ನೀವು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೇಕು. ಹಸಿ ಖಾರ ರೆಡಿಯಾಗಿದೆ ಮತ್ತು ಉಳಿದ ಪದಾರ್ಥಗಳೆಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ನಾವು ಪುರಿಗೆ ಹಾಕೋಕ್ಕೆ ಮುಂಚೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ. ಸೊ ಹೀಗೆ ಮಾಡಿದ್ರೇ ಒಂಥರ ರುಚಿ ಬರೋದು. ಈಗ ಪುರಿಗೆ ಒಂದೊಂದಾಗಿ ಹಾಕೋಣ. ಈಗ 3 ಟೀ ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ 1 ಹಿಡಿಯಷ್ಟು ಕ್ಯಾರೆಟ್ ಮತ್ತು ಈರುಳ್ಳಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಹಾಕಿ, 1 ಟೇಬಲ್ ಸ್ಪೂನಷ್ಟು ಈ ಮಾವಿನಕಾಯಿ, 1 ಟೇಬಲ್ ಸ್ಪೂನಷ್ಟು ಟೊಮೆಟೊ, ಹಾಗೆ 1 ಚಮಚ ಖಾರ ಹಾಕ್ತೀನಿ. ಆ್ಯಕ್ಚುಲಾಗಿ ಈ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು 1 ಚಿಟಿಕೆಯಷ್ಟು ಉಪ್ಪು. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿ ಮತ್ತು ಕಡಲೆ ಬೀಜ, ನಿಮಗೆ ಜಾಸ್ತಿ ಬೇಕಂದರೆ ಕಡಲೆಕಾಯಿ ಜಾಸ್ತಿ ಹಾಕೋಬೋದು. ಈಗ ಈ ರುಚಿಯಾದ ಚುರುಮುರಿ ರೆಡಿಯಾಗಿದೆ. ಇದರ ಮೇಲೆ ಬೇಕಾದರೆ ನೀವು ಸೇವ್ ಇದ್ದರೆ ಅದನ್ನು ಹಾಕೊಂಡ್ಬಿಟ್ಟು ತಿನ್ನಬಹುದು. ಸೊ ಇವಾಗ ಈ ಥರ ಚುರುಮುರಿ ಮಾಡೋದು, ಹಸಿರು ಖಾರ ಉಪಯೋಗಿಸ್ಬಿಟ್ಟು ಚುರುಮುರಿ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.